ಸೊ ಗೈಸ್ ಎಲ್ರಿಗೂ ನಮಸ್ಕಾರ. ಟೈಮ್ ಬಂದು 5:30 ಆಗೈತೆ. ಸೊ ನೋಡೋಣ, ಇವತ್ತು ಗಾಂಧಿ ಜಯಂತಿ, ದಸರಾಗೆಲ್ಲ ಆಲ್ಮೋಸ್ಟ್ ಊರು ಹೋಗಿರ್ತಾರೆ ಜನ. ಬಾಡಿಗೆ ಕಮ್ಮಿ ಇರ್ಬೋದು ಅನಿಸುತ್ತೆ. ಡ್ಯೂಟಿ ಆನ್ ಮಾಡೋಣ. ಟ್ರಿಪ್ 550 ಕೊಟ್ಟವನೆ. ಬಟ್ ಅಮೌಂಟ್ ಜಾಸ್ತಿ ಮಾಡ್ತಾನೆ, ಟ್ರಿಪ್ಗಳು ಕಮ್ಮಿ ಮಾಡ್ತಾಯಿಲ್ಲ. ಟ್ರಿಪ್ ಕಮ್ಮಿ ಮಾಡಿದ್ರೆ ಚೆನ್ನಾಗಿರುತ್ತೆ. ರ್ಯಾಪಿಡೋನು ಆನ್ ಮಾಡಿದೆ. ಸೊ ಯಾವುದ್ರಲ್ಲಿ ಬಿದ್ದರೆ ಅದರಲ್ಲಿ ಹೊಡ್ಕೊಂಡು ಹೋಗೋದು. ಇವಾಗ ಲಾಂಗ್ ಹೊಡಿಯೋದೆ. ನಮ್ಮ ಹತ್ರ ಎಲ್ಲಿದೆ? 4 ಆನ್ ಮಾಡಿಬಿಡೋಣ ಇವಾಗ. ನಿನ್ನೆ ತಿರುಗಾಡಿ ಕೋಲ್ಡ್ ಆಗ್ಬಿಟ್ಟಿದೆ. ಆನ್ ಮಾಡಿದ್ದೀನಿ. ಸೊ ಯಾವ್ದ್ರಲ್ಲಿ ಸಿಕ್ಕಿದ್ರೆ ಅದರಲ್ಲಿ ನೋಡ್ಕೊಂಡು ಹೋಗೋದು. ನಮ್ಮ ಗಾಡಿ ನೋಡಿ ಒರೆಸಿದ್ದೀನಿ, ಕ್ಲೀನ್ ಮಾಡಿ ಇಕ್ಕಿದ್ದೀನಿ. ಸೊ ಮನೆ ಆಯ್ತು. ಮತ್ತೆ ಡ್ಯೂಟಿ ಮಾಡೋರಿಗೆ 2 ಕಿಲೋಮೀಟ್ರ್ ಪಿಕಪ್ ಪಾಯಿಂಟು. ಅದೇ ಊಬರಲ್ಲಿ ಬಿತ್ತು, ಇವಾಗ ಓಲಾದಲ್ಲಿ ಬರ್ತಾಯಿತ್ತು ನೋಡಿ. ಅದೇ ಬಿಡಾಡಿ 174 ರೂಪಾಯಿ. ಬಿಡಾಡಿ. ಸೊ ಕೆಂಗೇರಿ ರೈಲ್ವೆ ಸ್ಟೇಷನ್ಗೆ ಹೊಡ್ಕೊಂಡ್ಬಂದಿದ್ದೀನಿ ನಮ್ಮ ಮನೆಯಿಂದ. ಇವಾಗ ಇಲ್ಲೇ ರೈಲ್ವೆ ಸ್ಟೇಷನಿಂದ ಮತ್ತೆ ತಿರ್ಗಾ RR ನಗರ್ಗೆ ಬಿದ್ದಿದೆ ರ್ಯಾಪಿಡೋದಲ್ಲಿ. ಇಲ್ಲೇ ರೈಲ್ವೆ ಸ್ಟೇಷನ್ ಪಕ್ಕ ರೋಡು, ಅಲ್ಲೇ ರೈಲ್ವೆ ಸ್ಟೇಷನು ಪಕ್ಕದ ರೋಡು. ಸೊ ವೆಯ್ಟ್ ಮಾಡ್ತಾಯಿದ್ದೀನಿ. ಮೆಸೇಜ್ ಮಾಡಿದ್ದೀನಿ, ರೆಸ್ಪಾನ್ಸ್ ಇಲ್ಲ ಕಸ್ಟಮರು. ನೋಡಿದ್ದಾರೆ ಒಟ್ಟಿನಲ್ಲಿ. ಸೊ ವೆಯ್ಟ್ ಮಾಡೋಣ. ಡ್ರಾಪ್ ಮಾಡಿಬಿಟ್ಟು ಸಿಗ್ತೀನಿ ಮತ್ತೆ. ಅವರೇ ಕಾಲ್ ಮಾಡಿದ್ರು. हेलो हेलो, किधर है भैया? हाँ लोकेशन पे है सर. लेफ्ट साइड में हूँ. किधर है सर लोकेशन? रेलवे स्टेशन है? हाँ, रेलवे स्टेशन लेफ्ट साइड है. हाँ ठीक है सर, आ गया. 1 मिनट है. ಹಾಂ, ಪಕ್ಕದ ರೋಡ್ ಹಾಕ್ಬಿಟ್ಟವ್ರೆ, ರೈಲ್ವೆ ಸ್ಟೇಷನಲ್ಲಿ ಇದ್ದೆ. ಸೊ ಹೋಗೋಣ. ಈ ಥರ ನಡೆಯುತ್ತೆ ಅವಾಗವಾಗ. ಸೊ ಟಾಪ್ ಮಾಡಿಬಿಟ್ಟು ಸಿಗ್ತೀನಿ ಮತ್ತೆ. ಸೊ ಗೈಸ್ ಬೆಳಕಾಗೋಯ್ತು. ಇಲ್ಲಿ ನೋಡಿ, ಟೈಮ್ 6 ಗಂಟೆ ಆಗೋಯ್ತು. ಕೆಂಗೇರಿ ರೈಲ್ವೆ ಸ್ಟೇಷನಿಂದ ಹೊಡ್ಕೊಂಬಂದೆ. RR ನಗರ ಈ ಮಾಲ್ ಇದೆಯಲ್ಲ, ಯಾವುದೋ ಹೊಸದಾಗೈತಲ್ಲ ಇವಾಗ, ಅಲ್ಲಿಗೆ 122 ರೂಪಾಯಿ. ಸೊ ನೋಡೋಣ ಇವತ್ತು ಎಷ್ಟಾಗುತ್ತೆ ಅಂತ. ಸೊ ಆನ್ ಮಾಡಬೇಕು ಇವಾಗೆಲ್ಲ ಡ್ಯೂಟಿ ಮತ್ತೆ ತಿರ್ಗಿ. ಫಸ್ಟ್ ಬಾಡಿಗೆ ಹೊಡೆದಿರೋದು ಇದು ನಮ್ಮ ಮನೆಯಿಂದ ರೈಲ್ವೆ ಸ್ಟೇಷನ್ಗೆ. ಅಲ್ಲಿ ನೋಡಿ ಪಿಕಪ್ ಪಾಯಿಂಟ್ ನೋಡಿ, 4 ಕಿಲೋಮೀಟ್ರು. ಸೊ ಮತ್ತೆ ಸಿಗ್ತೀನಿ ಬಾಡಿಗೆ ಸಿಕ್ಕದಾದ್ಮೇಲೆ. RR ನಗರದಿಂದ ಸ್ಯಾಟಲೈಟ್ ಬಸ್ ಸ್ಟಾಪು. RR ನಗರದಿಂದ ಸ್ಯಾಟಲೈಟ್ ಬಸ್ ಸ್ಟಾಪು 123 ರೂಪಾಯಿ ಬಂದಿದೆ. ಸೊ ಇಲ್ಲಿಂದ ಯಾವುದೂ ಬೀಳಲ್ಲ ನಮ್ಮ ಸೈಡು, ಕಾಯಬೇಕು. ಇಲ್ಲಾಂದರೆ RR ನಗರ ಗೇಟ್ ಹೋಗ್ಬಿಡ್ಬೋದು. ಅಲ್ಲಿಗೆ ಹೋಗೋಣ ಅನಿಸ್ತದೆ ಇವಾಗ, ಬೆಳಗ್ಗೆ ಟೈಮಲ್ಲ. ಗೇಟ್ ಹತ್ರ ಹೋಗ್ಬಿಡ್ತೀನಿ. ಸೊ ಆನ್ ಮಾಡಿದ್ದೀನಲ್ಲ. ಸೊ ನೈಟ್ ಮತ್ತೆ ಸಿಗೋಣ. ಅದು ಲಾಂಗ್. ಸೊ ಗೈಸ್ ಯಾವುದೋ ಲಾಂಗ್ ಬಾಡಿಗೆ ಬಿತ್ತು, ಪೀನೆ ಅಂತ ತೋರಿಸ್ತಾ ಇತ್ತು. 300 ಚಿಲ್ಲರೆ ಹಾಕ್ಕೊಂಡಿದ್ದೀನಿ. ಸೊ ಹೋಗೋಣ. ಎಲ್ಲಿದ್ದಾರೆ? ಇಲ್ಲಿ ಹತ್ರನೇ ಇದ್ದಾರೆ. ಸೊ ಡ್ರಾಪ್ ಮಾಡಿಬಿಟ್ಟು ಸಿಗ್ತೀನಿ ಮತ್ತೆ ತಿರುಗಿ. ಬಂದಿದ್ದೀನಿ ಲೊಕೇಶನ್ ಹತ್ರ. ಇದೆ ಪಿ ಜಿ ಹತ್ರ ಕಾಯ್ತಾ ಇದ್ದೀನಿ. ಸೊ ಮೆಸೇಜ್ ಮಾಡಿದ್ದೀನಿ, ರಿಪ್ಲೈ ಮಾಡಿಲ್ಲ, ನೋಡೋಣ.
ಸೊ ಗೈಸ್ ನೋಡಿ 360 ಕೊಟ್ಟು ರ್ಯಾಪಿಡೋದು 360 ರೂಪಾಯಿ ಕೊಟ್ಟೋಣ, ಪರವಾಗಿಲ್ಲ. ಡ್ಯೂಟಿ ಎಲ್ಲ ಆನ್ ಮಾಡಿದ್ದೀನಿ. ಸೊ ನೋಡೋಣ ಇಲ್ಲಿಂದ ಎಲ್ಲಿಗೆ ಸಿಗುತ್ತಾ ಅಂತ. ಫಸ್ಟು ಊಟ ಮಾಡ್ಬೇಕು, ಯಾಕೋ 8 ಗಂಟೆಗೆ ಹೊಟ್ಟೆ ಹಸಿತೈತಿ. ಇವತ್ತು ನೈಟ್ ಸರಿಯಾಗಿ ಊಟ ಮಾಡಿಲ್ಲ, ಅದರಿಂದ ಹೊಟ್ಟೆ ಹಸಿತೈತೆ. ಎಲ್ಲಾದರೂ ಹೋಟ್ಲ್ ನೋಡ್ಕೊಂಡು ಫಸ್ಟಾಗಿ ಊಟ ಮಾಡೋಣ. ಇಲ್ಲೊಂದು ಹೋಟ್ಲ್ ಇದೆ, ಬಟ್ ಪೂಜೆ ಮಾಡ್ತಾವ್ರೆ. 8 ಗಂಟೆಗೆ ಡ್ರಾಪ್ ಮಾಡಿದ್ದು, ಟೈಮ್ ಬಂದು ಮತ್ತೆ ಇವಾಗ 9 ಗಂಟೆ ಆಯಿತು. 9 ಗಂಟೆ ಒಂದೇ ಒಂದು ಬಾಡಿಗೆ ಬಂದಿಲ್ಲ. ಯಶವಂತಪುರ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀನಿ. ಇವಾಗ ಮೆಟ್ರೋ ಸ್ಟೇಷನ್ ಹತ್ರ ನಿಂತಿದ್ದೀನಿ. ಯಾವುದಾದ್ರೂ ಬಿದ್ದರೆ ಹಾಕೊಂಡು ಹೋಗೋಣ ಅಂತ ಇಲ್ಲಿಗೆ ಬಂದಿದ್ದೀನಿ. ಅಲ್ಲಿ ನಿಂತು ಸಾಕಾಯ್ತು, ಅದಕ್ಕೆ ಇಲ್ಲಿಗೆ ಬಂದಿದ್ದೀನಿ. ಸೊ ಇಲ್ಲಾದರೂ ಸಿಗುತ್ತಾ ನೋಡೋಣ. 1 ಅವರ್ ವೇಸ್ಟ್ ಆಗೋಯ್ತು ಇವಾಗ ಟೈಮ್. ಸೊ ಏನಾಗುತ್ತೋ ಗೊತ್ತಿಲ್ಲ. ಸೊ ಸೆಲ್ಫಿ ತಗೊಳ್ಳೋಣ ಅಷ್ಟು. ಸೆಲ್ಫಿ ಕೇಳ್ತಾ ಇರುತ್ತೆ. ತಗೊಂತು. ಸೊ ನೋಡಿ, ಬೆಳಗ್ಗೆ 8 ಗಂಟೆಗೆ ಡ್ರಾಪ್ ಮಾಡಿದ್ದು ಒಂದು 360 ರೂಪಾಯಿ ರ್ಯಾಪಿಡೋದಲ್ಲಿ. ಅದಾದಮೇಲೆ ಟೈಮ್ ನೋಡಿ ಇವಾಗ ಎಷ್ಟಾಗಿದೆ, 11:15. ಇವಾಗ ಹೊಡ್ಕೊಂಬಂದಿದ್ದೀನಿ 123 ರೂಪಾಯಿ. ಅದು ಅಲ್ಲೆಲ್ಲಿ ಬಿದ್ದಿಲ್ಲ, ಹಂಗೆ ನಿಂತ್ಕೊಂಡು ಮೆಜೆಸ್ಟಿಕ್ ಗಂಟ ಹೋಗಿದ್ದೀನಿ, ಅಲ್ಲಿಂದ ಹೊಡ್ಕೊಂಬಂದಿದ್ದೀನಿ. ಇವಾಗ ಬಾಡಿಗೆ ಬೀಳ್ತಾ ಇಲ್ಲ ಇವತ್ತು, ಏನಂತ ಗೊತ್ತಿಲ್ಲ. ಹಬ್ಬ ಅಲ್ವಾ, ಅದಕ್ಕೆ ಬಾಡಿಗೆ ಇಲ್ಲ ಯಾವುದು. ಸೊ ನೋಡೋಣ ಎಷ್ಟಾಗುತ್ತೆ ಅಷ್ಟು ಮಾಡೋಣ, ಏನು ಮಾಡೋಕ್ಕಾಗಲ್ಲ. ರ್ಯಾಪಿಡೋನು ಆನ್ ಮಾಡಿದ್ದೀನಿ. ಸಿಗೋಣ ಮತ್ತೆ. ಫೈನಲಿ ನಮ್ಮ ಏರಿಯಾಗೆ ಬಂದ್ಬಿಟ್ಟೆ. ನಮ್ಮ ಮನೆ ಹತ್ರ ಮೈಸೂರಿಗೆ ಯಾವುದು ಬಾಡಿಗೆ ಅಷ್ಟೊಂದು ಇರಲಿಲ್ಲ, 1 ಗಂಟೆ ಆಗಿತ್ತು. ಅದಕ್ಕೆ ಸರಿ ಅಂದ್ಬಿಟ್ಟು ಬಂದು ಊಟ ಮಾಡ್ಕೊಂಡೆ ಮನೇಲಿ. ಇವಾಗ ಊಟ ಮಾಡಿಕೊಂಡು ಯಾವುದೋ ಇಲ್ಲೇ ಲೋಕಲ್ ಬಾಡಿಗೆ 50 ರೂಪಾಯಿ ಬಾಡಿಗೆ ಮಾಡ್ತಾಯಿದ್ದೀನಿ. ಬಾಡಿಗೆ ಬಿದ್ದೈತೆ. ಕಸ್ಟಮರ್ ಹುಡುಗರನ್ನ ಕರ್ಕೊಂಡು ಐಸ್ ಕ್ರೀಮ್ ಕೊಡಿಸ್ಕೊಂಬರ್ತೀನಿ ಇದಂದರು, ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ. ಲೋಕಲ್ಲೇ ಓಡ್ಕೊತೀನಿ, ನಾನು ಲಾಂಗ್ ಹೋಗಲ್ಲ. ಯಾಕೋ ಬಾಡಿಗೆ ಕಮ್ಮಿ, ಇವತ್ತು ಹಬ್ಬ ಅಲ್ವಾ, ಅದಕ್ಕೆ ಬಾಡಿಗೆ ಇಲ್ಲ. ಸೊ ನೋಡೋಣ. ಇನ್ನೊಂದು ನೋಡ್ಕೊಂಬಂದೆ ಕೆಂಗೇರಿ ಬಸ್ ಸ್ಟಾಪಿಂದ. RR ನಗರ ಮಾಲ್ ಕಾಣಿಸ್ತಾ ಇದೆ. ಈ ಮಾಲ್ಗೆ 118 ರೂಪಾಯಿ ಕೊಟ್ಟ. ಸೊ ಎಷ್ಟಾಗುತ್ತೆ ಅಷ್ಟು ಮಾಡ್ಕೊಳ್ಳೋಣ ಇವತ್ತು ಅಂತ ನೋಡ್ತಾ ಇದ್ದೀನಿ. ಆಗ್ತಾ ಇಲ್ಲ ಆದ್ರೂ. ಹಾಸ್ಪಿಟಲ್ಲು ಇನ್ನೊಂದು ಬಾಡಿಗೆ ಹೊಡ್ಕೊಂಡೆ. ಬಾಡಿಗೆ ಬಿದ್ದೈತೆ ಕೆಂಗೇರಿ ಮೆಟ್ರೋ ಸ್ಟೇಷನಿಂದ ಮತ್ತು RR ನಗರ ಎಲ್ಲಂತ ಗೊತ್ತಿಲ್ಲ. ಹೊಡ್ಕೊಂಡು ಹೋಗೋಣ, ಮೆಸೇಜ್ ಮಾಡೋಣ, ನೋಡೋಣ. ಐ ಆಮ್ ಲುಕಿಂಗ್ ಫಾರ್ ಯು. ಅವರೇ ಕಾಲ್ ಮಾಡಿದ್ರು. ಹಲೋ, ಎಲ್ಲಿದ್ದೀರಾ? ಮೆಟ್ರೋ ಸ್ಟೇಷನ್. ಇದು ಕೆಂಗೇರಿ ಬಸ್ ಸ್ಟ್ಯಾಂಡ್ ಎದುರುಗಡೆ. ಬಸ್ ಸ್ಟಾಪ್ ಎದುರುಗಡೆನಾ? ಮೆಟ್ರೋ ಸ್ಟೇಷನ್ ಹಾಕಿದಿರ ಲೊಕೇಶನ್? ಅರ್ಥ ಆಗಿಲ್ಲ. ನಾವು ಅಡ್ರೆಸ್ ಹಾಕ್ಬೇಕಾದ್ರೆ ಕೆಂಗೇರಿ ಬಸ್ ಸ್ಟ್ಯಾಂಡ್ ಟರ್ಮಿನಲ್ ಸ್ಟೇಷನ್ ಅಂತಾನೆ ತೋರಿಸ್ತೀವಿ. ಅದೇ ಮೇಡಮ್, ಅದೇ ಟರ್ಮಿನಲ್ ಅಂದರೆ ಮೆಟ್ರೋನೇ ತಗೊಳ್ಳೋದು. ಆ ಕಡೆ ಇದ್ದೀರಾ? ಬಸ್ ಸ್ಟಾಪ್ಗೆ ಆಪೋಸಿಟ್ ಇದ್ದೀರಾ? ಪಬ್ಲಿಕ್ ಟಾಯ್ಲೆಟ್ ಸೈಡು. ಹಾಂ, ಅಲ್ಲೇ ಇರಿ, ಬಂದೆ ನಾನು. ಸರಿ, ಬಂದು ಕಾಲ್ ಮಾಡಿ. ಹಾಂ. ಸೊ ಗೈಸ್, ಈ ಥರ ಕೆಂಗೇರಿ ಬಸ್ ಟರ್ಮಿನಲ್ ಅಂತ ಹಾಕೋರೆ. ಟರ್ಮಿನಲ್ ಅಂದ್ರೇ ಮೆಟ್ರೋ. ಸ್ಯಾಟಲೈಟ್ ಕೆಂಗೇರಿ ಸ್ಯಾಟಲೈಟ್ ಬಸ್ ಸ್ಟಾಪ್ ಅಂತ ಹಾಕಿದ್ರೆ ಬಸ್ ಸ್ಟಾಪ್ ತೊಗೊತದೆ ಅದು. ಏನು ಮಾಡೋದು ಮತ್ತೆ, ಇವಾಗ ಸಿಗ್ನಲ್ ಸುತ್ಕೊಂಡು ಬರಬೇಕು. ಸರಿ ಆಯ್ತು, ಏನು ಮಾಡೋಕ್ಕಾಗಲ್ಲ, ಸುತ್ಕೊಂಡು ಬರೋಣ.
ವಿಡಿಯೋ ಹಾಕ್ತೀನಿ, ನೀವು ಮಾಡೋದು ಯೂಟ್ಯೂಬ್ಗೆ. ಏ ಬೇಡ ಸುಮ್ಮನೆ ಹಾಂ ಬೈ, ನನ್ನ ಜೀವ ಡಮ್ ಅಂತದೆ ಗೇರ್ ಹಂಗೆ ಹಾಕಿದ್ರೆ. ನಾನು ಕರೆಕ್ಟಾಗಿ ಆಗ್ತಾ ಇದ್ದೀನಿ ಅಣ್ಣ. ಹೆಂಗೆ ಟಿ ಶರ್ಟು ಹೆಂಗೆ 300 ಆಯ್ತಮ್ಮ. ಸಾಯಂಕಾಲಕ್ಕೆ ಬಂದ್ಬಿಟ್ಟೆ ಇವತ್ತು. ಹಬ್ಬ ಡ್ಯೂಟಿ ಬಿದ್ದಿಲ್ಲ, ಅದಕ್ಕೆ ಬೇಗ ಬಂದೆ. ಆವಾಗಲೇ ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ ಬನ್ನಿ ಎಷ್ಟಾಗಿದೆ ಅಂತ ನೋಡೋಣ. ಊಬರಲ್ಲಿ 752, 752 ಪ್ಲಸ್ 120 ರೂಪಾಯಿ ಮಾಮೂಲಿ ಹೊಡೆದಿದ್ದೀನಿ. ಅದಾದಮೇಲೆ ರ್ಯಾಪಿಡೋದಲ್ಲಿ ನೋಡೋಣ. ರ್ಯಾಪಿಡೋದು ಬಂದು 646, 646 ಎಷ್ಟಾಗಿದೆ? 1518 ರೂಪಾಯಿ ಆಗೈತೆ. ಸೊ ನಾಳೆ ನೋಡೋಣ. ಈ ವಾರ ಸ್ವಲ್ಪ ಹಂಗೆ ಇರುತ್ತೆ, ಕಮ್ಮಿನೇ. ಎಲ್ಲ ಹಬ್ಬಕ್ಕೆ ಊರಿಗೆ ಹೋಗಿರ್ತಾರೆ. ಸೊ ಮತ್ತೆ ನಾಳೆ ಸಿಗ್ತೀನಿ.